ನಮ್ಮ ಸುವರ್ಣ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರಿಲಾ ಸೋಯಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಂದಿನಿ. ನನ್ನ ಜೊತೆ ಇದ್ದಾರೆ ಕಿಚನ್ನೇ ಲ್ಯಾಬೊರೇಟರಿ ಮಾಡಿಕೊಂಡು ದಿನಕ್ಕೊಂದೊಂದು ಎಕ್ಸ್ಪೆರಿಮೆಂಟ್ಸ್ನ ಟ್ರೈ ಮಾಡ್ತಾ ಸದ್ಯದಲ್ಲೇ ಕಿಚನಾಲಜಿನಲ್ಲಿ ಡಾಕ್ಟರೇಟ್ ತಗೊಳಕ್ಕೆ ಹೊರಟಿರೋಂಥ ಪ್ರತಿಮಾ ಅಡಿಗ ಅವರು. ಆಡು ಮುಟ್ಟದ ಸೊಪ್ಪಿಲ್ಲ, ಪ್ರತಿಮಾ ಅಡಿಗ ಅವರು ಮಾಡದೇ ಇರೋಂಥ ಅಡುಗೆನೇ ಇಲ್ಲ. ಈ ಮಾತು ನಿಮಗೆ ಉತ್ಪ್ರೇಕ್ಷೆ ಅಂತ ಅನಿಸ್ಬೋದು, ಆದರೆ ಖಂಡಿತ ನನಗಂತೂ ಹಾಗನ್ಸಲ್ಲ. ಯಾಕೆಂದರೆ ಮೊನ್ನೆಯಿಂದ ಇವ್ರು ಮಾಡ್ತಾ ಇರೋ ರೆಸಿಪೀಸ್ನ ತಿಂದು ತಿಂದು ಇವ್ರ ಕೈ ರುಚಿಗೆ ಒಂಥರ ಅಡಿಕ್ಟ್ ಆಗೋಗಿದ್ದೀನಿ. ಯಾವಾಗ ಶೂಟಿಂಗಿಗೆ ಬರ್ತೀನೋ ಅಂತ ಕಾಯ್ತಾ ಇರ್ತೀನಿ. ಆಯಿತು, ಹೊಟ್ಟೆ ಉರಿ ಪಟ್ಕೋಬೇಡಿ, ಹೋಗಿ ನೀವು ಒಂದು ನೋಟ್ಬುಕ್ಕು ಪೆನ್ನು ತೊಗೊಂಬನ್ನಿ, ರೆಸಿಪೀಸ್ನ ಫಟಾಫಟ್ ಅಂತ ಹೇಳ್ತೀನಿ, ಟಕಾಟಂಗ್ ಅಂತ ಬರ್ಕೊಳ್ಳಿ, ಫಟಾಫಟ್ ಅಂತ ಮಾಡ್ಕೊಳ್ಳಿ. ಏನು ರೆಡಿ ತಾನೆ? ಹಾಗಾದರೆ ಇವತ್ತಿನ ಪ್ರೋಗ್ರಾಮ್ ಶುರು ಮಾಡಿಬಿಡೋಣವಾ? ಸೊ ಲೆಟ್ಸ್ ವೆಲ್ಕಮ್ ಪ್ರತಿಮಾ ಅಡಿಗ. ಹಾಯ್ ಬೇಬಿ, ಸಾಕಾದಾಗ ಕಾಣ್ತಾ ಇದ್ದೀರಾ ಇವತ್ತು. ಏನ್ ಸಮಾಚಾರ? ಏನೋ ಕಣಮ್ಮ, ನೀನ್ ಹೇಳ್ತಾ ಇದೀಯಾ, ಏನೋ ಒಳ್ಳೆ ರೆಸಿಪಿ ತಗೊಂಬಂದಂಗಿದೆ. ನೀನ್ ಮೀಟ್ ಮಾಡ್ತೀನಿ ಅಂತಂದ್ರೆ ತರಲೇಬೇಕಲ್ಲ, ಇಲ್ಲ ಬಿಡ್ತೀಯ ನೀನು? ಸೊ ನಮ್ಮ ವೀಕ್ಷಕರ ಜಿಹ್ವಾ ಚಾಪಲ್ಯನ ನೀಗ್ಸೋದಕ್ಕೆ ಏನು ನಿಮ್ಮ ಖಜಾನೆಯಿಂದ ಏನು ತಂದಿದ್ದೀರಿ ಇವತ್ತು? ಇವತ್ತು ಒಂದು ಹಣ್ಣಿಂದ ಸ್ವೀಟ್ ಮಾಡ್ಕೊಡ್ತೀನಿ. ಹಣ್ಣಿಂದ ಸ್ವೀಟು? ಹೌದು. ಓಕೆ, ಸೊ ಯಾವ ಹಣ್ಣಿಂದ ಸ್ವೀಟು? ಬಾಳೆಹಣ್ಣು. ಬಾಳೆಹಣ್ಣು ಹಲ್ವಾ ಅಂತೂ ಅಲ್ಲ, ಬಾಳೆಹಣ್ಣು ಪಾಯಸ ಅಲ್ಲ. ಓಕೆ, ಅದು ಹನಿ ಬನಾನಾ ಫ್ರಿಟರ್ಸ್ ಅಂತ. ಹನಿ ಬನಾನಾ ಫ್ರಿಟರ್ಸ್. ಅದೇ. ಓಕೆ, ನಮ್ಗೆ ಹೇಳಕ್ ಬರಕ್ಕೆ ಹಿಂಗ್ ಬರಲ್ಲ, ಹಿಂಗ್ ಸೀದಾ ಬರ್ತೀನಿ. ಅಂದ್ರೆ ನೀನ್ ಸುತ್ಕೊಂಡ್ ಬರ್ಬೇಡ, ನಾನು ಸ್ಟ್ರೈಟ್ ಆಗಿ. ಅಯ್ಯೋ ಬಂದ್ಬಿಡಿ ಬೇಗ ಪ್ಲೀಸ್. ಸೊ ಹನಿ ಬನಾನಾ ಫ್ರಿಟರ್ಸ್ಗೆ ಫ್ರಿಟರ್ಸ್. ಹಾ, ಫ್ರಿಟರ್ಸ್. ಓಕೆ, ಇದು ಕರಿಯೋದು. ಓಕೆ, ಇದೇನಪ್ಪ? ಫ್ರೈಯರ್ಸ್ ಅಂತ ಹೇಳ್ಬೋದಾ ನಾನು? ಅಷ್ಟೇ ಎಲ್ಲ ಬರ್ತದೆ. ಓಕೆ, ನೋಡೋಣ. ಇದಕ್ಕೆ ಸಕ್ಕರೆ, ಸಕ್ಕರೆ, ಬಾಳೆಹಣ್ಣು, ಓಕೆ, ಕಾರ್ನ್ಫ್ಲೋರ್, ಎಳ್ಳು, ಓಕೆ, ಮೈದಾ, ಜೇನುತುಪ್ಪ, ಏಲಕ್ಕಿ ಪುಡಿ, ಓಕೆ, ಕಡೆಯಲ್ಲಿ ಏನು? ಎಣ್ಣೆ. ಬಜ್ಜಿ ಎಣ್ಣೆ ಅಲ್ಲ, ಕರಿಯೋದಕ್ಕೆ ಎಣ್ಣೆ. ಓಕೆ, ಯಾ. ಇದು ಏನಂದ್ರೆ ಇನ್ಸ್ಟೆಂಟ್ ಸ್ವೀಟು, ಬಟ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಅದನ್ನ ಹೇಳಲೇಬೇಕಾಗಿಲ್ಲ ಬಿಡಿ. ಹೌದು, ಯಾಕಂದ್ರೆ ರಿಚ್ ಆಗಿ ಜೇನುತುಪ್ಪ ಬೀಳುತ್ತೆ, ಎಳ್ಳು ಬೀಳುತ್ತೆ, ತಿನ್ನಕ್ ಮಾತ್ರ ಸೂಪರ್ ಆಗಿ. ಸೂಪರ್. ಇವಾಗ ನೀನ್ ಬರೀ ಸೂಪರ್ ಅಂತ ಹೇಳೋದು ಬೇಡ, ನೀನ್ ತಿನ್ನಿಸ್ತೀನಿ, ಆಮೇಲೆ ಹೇಳು. ಫ್ಯಾಂಟಾಸ್ಟಿಕ್. ಓಕೆ, ಒಂದು ಪ್ಯಾನ್ ಕೊಡು. ಶುರುನೇ ಮಾಡ್ಬಿಡೋದಾ? ಬಹಳ ಫಾಸ್ಟ್ ಇದ್ದೀರಪ್ಪ ನೀವು. ಲೈಫಲ್ಲಿ ಫಾಸ್ಟ್ ಆಗಿರ್ಬೇಕಮ್ಮ. ಈಗ ಒಂದ್ ಒಲೆ ಹಚ್ಕೊಂಡಿದೀವಿ, ಈಗ ಇನ್ನೊಂದು ಒಲೆನೂ ಹಚ್ಕೋಣ. ಯಾಕೆ ಗೊತ್ತಾ? ನಿನಗೆ ಬೇಗ ತಿನ್ಬೇಕು ಅಂತ ಹೇಳ್ದೆ ತಾನೆ, 5 ನಿಮಿಷಲ್ಲಿ ಮಾಡ್ಕೊಟ್ಬಿಟ್ಟು. ಶಬಾಷ್ ತಗೊಳಮ್ಮ ಬೇಗ. ಈಗ ಇದು ಹಚ್ಚೋ. ಓಕೆ, 2 ಏನಕ್ಕೆ ಹಚ್ಚಿದೀನಿ ಗೊತ್ತಾ? ಗೊತ್ತಿಲ್ಲ ತಾನೆ. ಇದಕ್ಕೆ ಒಂದಕ್ಕೆ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಓಕೆ, 1 ಬಟ್ಲಾಗಷ್ಟು ಸಕ್ಕರೆ. ಓಕೆ, ಸ್ವಲ್ಪ ನೀರು ಹಾಕು. ನೋಡು ಎಷ್ಟು ಒಬೀಡಿಯಂಟ್ ಆಗಿ ಮಾಡ್ತಾ. ನಾವು ಮೊನ್ನೆಯಿಂದ ಬರೀ ನೀರು ಹಾಕೋದ್ರಲ್ಲೇ ಆಗೋಯ್ತು ನಮ್ಮ ಜೀವನ. ಸಾಕು. ಯಾಕೆ ಬರೀ ನೀರು ಹಾಕಿದ್ರೆ ತಿನ್ನೋ ಕೊಡಲ್ವಾ ನಿಂಗೆ? ಅಲ್ಲ ಸರಿ, ಪಾಪ ಬೇರೆ ಏನೋ ಮಾಡ್ಕೊಡ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಏನಾರು ಮಾಡ್ಕೋದು ಅಂತ ಆಸೆ. ಹೌದಾ? ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ದೀನಲ್ಲ. ಅಯ್ಯೋ, ಸರ್ಪ್ರೈಸ್ ವಿಸಿಟ್. ಈಗ ಇದಕ್ಕೆ ಎಣ್ಣೆ. ಇದು ಎಣ್ಣೆ ಕಾಯ್ಲಿ, ಸಕ್ಕರೆ ಪಾಕ ಆಗಲಿ. ಇದು ಅಂದ್ರೆ ಎಳೆ ತಂತಿ ಪಾಕ ಬರುತ್ತಲ್ಲ, ಅದಷ್ಟು ಬಂದ್ರೆ ಸಾಕು. ಇದು ತಗೊಳ್ಳ? ಅದೇ ತಗೋ, ಅದು ತಗೋ. ಇದು ಸ್ವಲ್ಪ ಕೈ ಆಡ್ತಿರೋ. ಈಗ ಮೈದಾ ಹಿಟ್ಟು. ಓಕೆ, ಬೈಂಡಿಂಗಿಗೋಸ್ಕರ ಕಾರ್ನ್ಫ್ಲೋರು ಬೈಂಡ್ ಆಗತ್ತೆ. ಓಕೆ, ಮೈದಾ ಹಿಟ್ಟು ಒಂದು ಸ್ವಲ್ಪ. ಬಿಳಿ ಎಳ್ಳು, ಇದು ನೈಲಾನ್ ಎಳ್ಳು. ನೈಲಾನ್ ಎಳ್ಳು. ನೈಲಾನ್ ಎಳ್ಳು ಸ್ವಲ್ಪ. ಆಮೇಲೆ ನೀರು ಕೊಡು ಒಂಚೂರು. ನೀರು ಮತ್ತೆ ನೀರು ಹಾಕ್ಲೇಬೇಕು ನೀನು. ರುಚಿ ರುಚಿ ತಿನ್ಬೇಕು ಅಂದ್ರೆ ಹಾಕ್ಲೇಬೇಕು. ನೋಡ್ಕೊಂಡು ಹಾಕೋ. ಸಾಕು ಸಾಕಾ? ಸರಿ, ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಓಕೆ, ಈಗ ಬಾಳೆಹಣ್ಣು ಹೆಚ್ಕೊಳ್ಳೋದು ಒಂದು ವಿಧಾನ ಇದೆ. ಸುಮ್ಮನೆ ರೌಂಡಾಗಿ ಹೆಚ್ಕೊಳಕ್ಕಾಗೋದಿಲ್ಲ, ಅದು ತೋರಿಸ್ತೀನಿ. ಡಿಸೈನ್ ಆಗಿ ಹೆಚ್ಬೇಕು ಅದನ್ನು? ನನ್ನ ಡಿಸೈನು ನಿನ್ನ ಡಿಸೈನು ಎಲ್ಲ ಸೇರಿಸಿ ಡಿಸೈನ್ ಮಾಡೋಣ. ಬರೀ ರೌಂಡ್ಗೆ ಹೆಚ್ಬೇಕು. ನೈಫ್ ಕೊಡು. ಈಗ ಏಲಕ್ಕಿ ಬಾಳೆಣ್ಣೆ ತಗೋಬೇಕು ಇದಕ್ಕೆ. ಏಲಕ್ಕಿ ಬಾಳೆಣ್ಣೆ ಯಾಕೆ? ಏಲಕ್ಕಿ ಬಾಳೆಣ್ಣೆ ಗಟ್ಟಿ ಇರುತ್ತೆ, ಪಚ್ಚಬಾಳೆಹಣ್ಣು ಮೃದು ಇರುತ್ತೆ. ಮತ್ತೆ ಪಚ್ಚಬಾಳೆಹಣ್ಣು ಬೇಗ ಹೆಚ್ಚಿದ ತಕ್ಷಣ ಕಪ್ಪಾಗ್ಬಿಡುತ್ತೆ. ಹೌದಾ? ಕರೆದ್ರೂ ಅಷ್ಟೇ ಸಾಫ್ಟ್ನೆಸ್ ಇರುತ್ತೆ. ಇದರ ಸ್ವಲ್ಪ ಗಟ್ಟಿ ಇರುತ್ತಲ್ವಾ? ಕಪ್ಪಾಗಲ್ಲ? ಇದಷ್ಟೊಂದು ಆಗೋದಿಲ್ಲ.
ಒಂದೊಂದು ಬಾಳೆಹಣ್ಣಲ್ಲಿ ಒಂದೊಂದ್ ತರ ಮಾಡ್ತಾರೆ. ಈ ಬಾಳೆಕಾಯಿ ಚಿಪ್ಸ್ ಮಾಡ್ತಾರಲ್ಲ, Okay. 2 ತರ ಬಾಳೆಕಾಯಿ ಇದೆ. ಒಂದು ನೇಂದ್ರ ಬಾಳೆಹಣ್ಣಿದೆ, ಇನ್ನೊಂದು ಮಾಮೂಲು ಬಾಳೆಕಾಯಿ ಇರುತ್ತೆ. ಓಕೆ. ನೇಂದ್ರ ಬಾಳೆಹಣ್ಣು ಮಾಡಿದ್ರೆ ಯೆಲ್ಲೋಯಿಶ್ ಬರುತ್ತೆ, ಕೇರಳಲ್ಲೆಲ್ಲ ಸಿಗುತ್ತಲ್ಲ ಅದು. ಚಿಪ್ಸ್ ಮಾಡ್ತಾರಲ್ಲ ಅದೇ ಅಲ್ಲ? ಎಕ್ಸಾಕ್ಟ್ಲಿ, ಅದು ಕಾಯಿ ಆಗಿರ್ಬೇಕಾದ್ರೆ ಚಿಪ್ಸ್ ಮಾಡ್ತಾರೆ. ಹೌದು ಹೌದು. ಆಮೇಲೆ ಇನ್ನೊಂದು ರೆಗ್ಯುಲರ್ ನಮ್ ಬಾಳೆಕಾಯಿ ಸಿಗುತ್ತಲ್ಲ, ಅದ್ರಲ್ಲೂ ಚಿಪ್ಸ್ ಮಾಡ್ತಾರೆ. ಓಕೆ. ಸೊ ವೆರೈಟೀಸ್ ಅಲ್ಲಿ ಇವಾಗ ಒಂದೊಂದ್ ತರದ್ರಲ್ಲಿ ಒಂದೊಂದ್ ತರ ಡಿಶ್. ಒಂದೊಂದ್ ತರದಲ್ಲಿ ಒಂದೊಂದ್ ತರ ಡಿಶು. ಆಮೇಲೆ ಪಚ್ಚ ಬಾಳೆಹಣ್ಣು ಇರುತ್ತಲ್ಲ, ತುಂಬಾ ಹಣ್ಣಾಗ್ಬಿಟ್ರೆ ಎಸ್ತ್ ಬಿಡ್ತಾರೆ, ಅದ್ರೊಳಗೆ ಮಂಗಳೂರು ಬಾಳೆಹಣ್ಣು ಬನ್ಸ್ ಮಾಡ್ಬೋದು, ಸಖತ್ತಾಗತ್ತೆ ಬಾಳೆಹಣ್ಣು ಬನ್ಸ್. ಈಗ ನಾನು ಇದು ಕಟ್ ಮಾಡೋದು ಹೇಳ್ಕೊಡ್ತೀನಿ ನಿಂಗೆ. ಓಕೆ. ಈ ತರ ಕಟ್ ಮಾಡ್ಕೋಬೇಕು ನೋಡು. ಈ ತರ ಇದಕ್ಕೆ ಚೈನೀಸ್ ಕಟ್ ಅಂತಾನು ಹೇಳ್ತಾರೆ ನೋಡು. ಕಾರ್ನ್ಫ್ಲೋರ್ ಅಲ್ಲಿ ಅಂಟು ಬರುತ್ತೆ ಹಿಂಗೆ. ಹಾ ಓಕೆ. ಕರೆಕ್ಟ್, ಹೇಳಿದ್ರಿ ಒಂದ್ಸಲ ಯಾವಾಗ್ಲೂ. ನೋಡು, ಇದನ್ನೆಲ್ಲ ಹಿಂಗ್ ಹಾಕ್ಬಿಟ್ಟು ಬಜ್ಜಿ ಬೋಂಡ ಹೆಂಗ್ ಕರಿತೀವಿ ಸೇಮ್ ಅದೇ. ಪ್ರೇಮ, ಈ ಸಕ್ಕರೆ ಪಾಕ ಹೆಂಗೆ? ಇಷ್ಟು ಸಾಕ? ಏನಾಯ್ತು? ಎಣ್ಣೆ ಪಾಕ ಬರ್ತಾ ಇದೆಯಾ? ಬರ್ತಾ ಅಲ್ವಾ? ಇನ್ನೂ ಬರ್ಬೋದಾ? ಹಾ, ಇನ್ನು ಬರ್ಬೇಕು. ಬರ್ತಾ? ಹಾ, ಬರುತ್ತೆ. ಇನ್ನೊಂಚೂರು ಬರಲಿ ಅದು. ಈಗ ಎಣ್ಣೆ ಕಾದಿದೆ ನೋಡು, ಹಿಂಗೆ ಸ್ಪೂನಲ್ಲೇ ಹಾಕ್ಬೋದು. ಏನಂದ್ರೆ ಕೋಟಿಂಗ್ ಬಂದಿರುತ್ತಲ್ಲ, ಕ್ರಿಸ್ಪ್ನೆಸ್ ಬರುತ್ತೆ ಇದು. ಅಯ್ಯೋ ರಾಮ್ ರಾಮ. ಈ ತರ ಇದು ಆಕ್ಚುಲಿ ಎಳ್ಳೆಲ್ಲ ಹಾಕಿರ್ತೀವಲ್ಲ, ತಿಂದಾಗ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಪ್ರತಿಮಾ, ನೀವ್ ಇದನ್ನ ತೋರಿಸ್ತಿದ್ದೀರಾ, ಬದುಕೊಂಡೆ. ನೀವೇನಾದ್ರು ಸುಮ್ನೆ ನಾನು ನಿಮ್ಗೆ ಏನಾದ್ರು ಫೋನಲ್ಲಿ ಏನಾದ್ರು ಮಾತಾಡ್ತಾ ಏನ್ ಮಾಡ್ತಿದ್ದೀರಾ, ಬಾಳೆಹಣ್ಣು ಬಜ್ಜಿ ಅಂದ ತಕ್ಷಣ ನನಗೆ ಆಸೆ ಆಗ್ಬಿಟ್ಟು ನಾನು ಹೋಗಿ ಮಾಡಿದಿದ್ರೆ ಬಾಳೆಹಣ್ಣು ಹಾಕ್ತಿದ್ದೆ. ಅದೇ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಡಲೆ ಹಿಟ್ಟು, ಹಸಿಮೆಣಸಿನ ಪುಡಿ, ಉಪ್ಪು ಹಾಕಿ ಬಾಳೆಹಣ್ಣು ಬಜ್ಜಿ ಕರೆದಿಟ್ಟು ಎಡವಟ್ಟಾಗಿ ಮನೇಲಿ ಓಡಿಸ್ಕೊತಿದ್ದೆ. ಅದೇನಾಗಿರೋದೇಳೋ, ಏನೇ ಬಜ್ಜಿ ಆಗಿರೋದು ಅಷ್ಟೇ. ಇದು ಆಕ್ಚುಲಿ ಒಳ್ಳೆ ಐಡಿಯಾ ಕಣೆ. ಹೌದಾ? ಯಾಕಂದ್ರೆ ನಾನು ಮಾಡಿ ನೋಡೋಣ ಅಂತ ಅನ್ಕೊಂಡಿದೀನಿ. ಒಂದ್ ಸ್ವಲ್ಪ ಚೇಂಜಸ್ ಮಾಡ್ಬಿಟ್ರೆ ನೋಡಿ, ಇವಾಗ ನೀ ಕಡ್ಲೆಟಲ್ಲಿ ಹಾಕಿ ಕರಿತಿದ್ದೆ ಅಂತಿದ್ದೆ ಅಲ್ವಾ, ನಾನೇನ್ ಮಾಡ್ತಿದ್ದೆ ಗೊತ್ತಾ, ಒಂಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂಚೂರು ಗರಂ ಮಸಾಲ, ಒಂಚೂರು ಅಚ್ಕಾರದ ಪುಡಿ, ಇದನ್ನೆಲ್ಲ ಹಾಕ್ಬಿಟ್ಟು ಮಾಡ್ಬಿಟ್ಟು ನಾನು ನೋಡ್ತಿದ್ದೆ. ವೀಕ್ಷಕರೇ, ಒಂದ್ ನಿಮಿಷ, ಫಸ್ಟ್ ನಾವು ಮಾಡಿ ನಿಮ್ಗೆ ಹೇಳ್ತೀವಿ, ಆಮೇಲೆ ಮಾಡಿ ದಯವಿಟ್ಟು. ಇಲ್ಲ ಕಣೆ, ನೀ ಹೇಳಿದ ಆಕ್ಚುಲಿ ಒಳ್ಳೆ ಐಡಿಯಾ. ಹೌದಾ? ಹಂಗಾರೆ ಮಾಡಿ. ಜೈ. ಸಖತ್ ಮಾತಾಡ್ಬಿಟ್ಟಿದೀವಿ, ಜನಕ್ಕೆ ತಲೆ ಕೆಟ್ಟೋಗುತ್ತೆ ಅನ್ಸುತ್ತೆ. ಸೊ ಪಾಪ ಅವರು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಇನ್ ವೀಕ್ಷಕರೇ, ತಗೋತೀರಾ ಒಂದು ಬ್ರೇಕು? ತಗೊಳ್ಳಿ ಒಂದು ಬ್ರೇಕು. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಮೈಯಾಸ್ ಮನೆ ಅಡುಗೆ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಆಹಾ, ಇದು ನನ್ನ ಕಲರ್ ಆಗಿದೆ. ಸ್ವಲ್ಪ ಹೊತ್ತು ಬಿಟ್ರೆ ನಾನು ಟ್ಯಾನ್ ಆಗಿರೋ ಕಲರ್ ಆಗ್ಬಿಡುತ್ತೆ, ಅಥವಾ ನನ್ನ ಕಲರ್ ಆಗುತ್ತೆ. ಕಮ್ ಆನ್ ಯಾ ಪ್ಲೀಸ್, ಓವರ್ ಆಯ್ತು. ಓಕೆ, ಈಗ ಒಂದು ಪ್ಲೇಟ್ ಕೊಡು. ಓಕೆ, ಇದನ್ನ ಕರ್ದಿರೋದನ್ನ ತೆಗೆದಿಟ್ಕೊಂಡ್ಬಿಡೋಣ. ಓಕೆ, ಈಗ ಅಲ್ಲಿ ಪಾಕ ಮಾಡ್ತಾ ಇದೀವಲ್ಲ, ಆ ಪಾಕದ್ದು ಸ್ಟವ್ ಗ್ಯಾಸ್ ಆಫ್ ಮಾಡ್ಲಾ? ಆಫ್ ಮಾಡು. ಹದ ಬಂದಿದೆಯಾ ಅದು? ಹಾ, ಹದ ಬಂದಿದೆ, ಅದು ಆಫ್ ಮಾಡು. ಎರಡೂ ಆಫ್ ಆಯ್ತಲ್ಲ. ಓಕೆ, ಏನಂದ್ರೆ ಕ್ರಿಸ್ಪ್ ಆಗಿರುತ್ತೆ. ಇವಾಗ ನಾವು ಜಿಲೇಬಿ ಮಾಡ್ತೀವಲ್ಲ, ಅದೇ ತರ ಕ್ರಿಸ್ಪ್ ಆಗಿರುತ್ತೆ. ಇದು ಆಫ್ ಮಾಡ್ತೇಲ್ಲ. ಈಗ ಇದಕ್ಕೆ ನಾವು ಏಲಕ್ಕಿ ಪುಡಿ. ಅದಕ್ಕ? ಹೌದು. ಓಕೆ, ಏಲಕ್ಕಿ ಪುಡಿ, 1 ಚಮಚ ಆದಷ್ಟು ಜೇನುತುಪ್ಪ. ಅಬ್ಬಾ, ಏನಮ್ಮ ಕಾಂಬಿನೇಷನ್ನು ನೋಡು, ನಾನು ಬಂದ ಅಂದ್ರೆ ಎಲ್ಲ ಡಿಫ್ರೆಂಟ್. ಯಾ, ಈಗ ಇದಾಗಿದೆ ಅಲ್ಲ, ಡಿಫ್ರೆಂಟ್ ಪ್ರತಿಮಾ. ಎಸ್, ಈಗ ಕರ್ದಿರೋದನ್ನ ಇದಕ್ಕೆ ಹಾಕೋಣ. ಓ ಓಕೆ, ಬಿಸಿ ಹಾಕ್ಬಿಡ್ಲಾ? ಅಷ್ಟು ಹಾಕು. ಹಾ, ಈಗ ಒಂದು 2 ನಿಮಿಷ ಇದ್ರೊಳಗೆ ನಾವು ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಚೆನ್ನಾಗಿ ಪಾಕ ಹತ್ಕೋಬೇಕಾ? ಹೌದು. ಸೊ ಎರಡು ಅಯ್ಯೋ ತಡ್ಕೊಳಕ್ ಆಗ್ತಾ ಇಲ್ಲ ಕಂದ. ಮಮ್ಮ, ಅಮ್ಮ, ಆದಷ್ಟು ಅದೆಲ್ಲ ಮಿಕ್ಸ್ ಆಗಬೇಕು, ಪಾಕದಲ್ಲಿ ಮಿಕ್ಸ್ ಆಗಬೇಕು. 1-2 ನಿಮಿಷ ಹಾಗೆ ಬಿಟ್ಬಿಡೋಣ. ನೋಡು, ಇವಾಗ ಇದಾಗಿದೆ ಇದು. ನೋಡು, ಈಗ ಏನು ಮಾಡೋಣ, ಇದು ಸರ್ವಿಂಗ್ ಬೌಲ್ಗೆ ಹಾಕೊಂಡ್ಬಿಡೋದ? ಅಯ್ಯೋ ರಾಮ. ಇದು ಸರ್ವಿಂಗ್ ಬೌಲ್ಗೆ ಈ ಥರ ಒಂದೊಂದೇ. ಯಾಕೆ ಡೈರೆಕ್ಟಾಗಿ ಬಾಯಿ ಹಾಕೋಬೋದ? ಇಲ್ಲ ಕಣಮ್ಮ, ಅದಕ್ಕೆ ಇನ್ನೂ ಒಂದು ಮೇಕವರ್ ಇದೆ. ಏನಂದರೆ ಸಕ್ಕರೆ ಪಾಕ ಆಗೋದೊಳಗೆ ತೆಗೆದಿಟ್ಕೋಬೇಕು. ಓಕೆ ಓಕೆ, ನೋಡು, ಇನ್ನೊಂದು ಮೇಕವರ್ ಇದಕ್ಕೆ. ಮೇಲ್ಗಡೆಯಿಂದ ಜೇನುತುಪ್ಪ. ಹಾಂ, ಒಂಚೂರು ಜೇನುತುಪ್ಪ.
ಈಗ ಮೇಲಿಂದ ಒಂದು ಚೂರು ಏಲಕ್ಕಿ ಪುಡಿ. ಹಾ, ಭಾಳ ಏಲಕ್ಕಿ ಫ್ರೀ ಅನ್ಸುತ್ತೆ. ಎಲ್ಲ ಸ್ವೀಟ್ಸ್ಗೂ ಏಲಕ್ಕಿ ಇಲ್ಲದೆ ಬೇಕೇ ಬೇಕದು, ಬೇಕೇ ಬೇಕು. ಹೌದು ಹೌದು. ಈಗ ಕಡೆಯಲ್ಲಿ ಎಳ್ಳು. ಓ, ಅದು ಕಹಿ ಇರಲ್ಲ ಅಂದ್ರೆ ಎಲ್ಲ ಕರೆಕ್ಟ್. ಹೌದು. ನಂದಿನಿ ಹನಿ ಬನಾನಾ ಫ್ರಿಟರ್ಸ್ ರೆಡಿ ಆಗಿದೆ. ನೀನ್ ತಿನ್ನೋ ಎಲ್ಲ ಬಿಸಿ ಇದೆಯಾ? ಬಿಸಿ ಇರುತ್ತಲ್ಲ? ಬಿಸಿ ಇರುತ್ತೆ. ಚೂರು ಉಫ್ ಮಾಡಿಕೊಂಡು ನಿಧಾನವಾಗಿ ತಿನ್ನು. ನಿಧಾನವಾಗೆಲ್ಲ ಆಗಲ್ಲ. ಆಮೇಲೆ ಕರೆಕ್ಟಾಗಿ ಕಮೆಂಟ್ ಕೊಡೋ. ಹೇಗಿದೆ? ಒಂಥರ ಡಿಫ್ರೆಂಟ್ ಟೇಸ್ಟ್ ಅನ್ಸ್ತದಲ್ಲ? ಡೆಫಿನೆಟ್ಲಿ ಡಿಫ್ರೆಂಟ್. ಅಂದ ಮೇಲೆ ಆ ಎಳ್ಳು ಹಾಕಿರೋದು. ಒಂದು ನಿಮಿಷ. ಕುರುಮ್ ಕುರುಮ್. ವಾವ್, ಸೂಪರ್. ಸೊ ಚೆನ್ನಾಗಿತ್ತಾ? ಓ, ಫಸ್ಟ್ ಕ್ಲಾಸ್ ಆಯಿತು. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ಮತ್ತೆ ಮತ್ತೆ ಮಾಡ್ಕೊಳ್ಳಿ, ಅದಕ್ಕೆ ಏನಂತೆ ಅಲ್ವಾ? ಸೊ ನೆಕ್ಸ್ಟ್ ರೆಸಿಪಿಗೆ ಏನು ಹೆಸರಿಟ್ಟಿದ್ದೀರಾ? ನಮ್ಮಂಥವ್ರು ಹೇಳ್ಬೋದಾ? ಸ್ವಲ್ಪ ಬಾಯಲ್ಲಿ ಹೊರಡುತ್ತಾ? ಧಾರಾಳವಾಗಿ ಹೇಳಿ ಸ್ವಲ್ಪ. ಟೋಫು ಸ್ಟರ್ ಫ್ರೈ ಅಂತ. ಯಾಕೆ ಹೇಳ ಮೇಲೆ? ಯಾಕೆ ಯಾಕಾಗ ಹಿಂಗೆ ಹೆಸರು? ಟೋಫು ಅನ್ನೋದು ಕೇಳಿಲ್ವಾ ನೀನು? ಟೋಫನ್ ಕೇಳಿದ್ದೀನಿ, ಟೋಫು ಕೇಳಿಲ್ಲ. ಪನ್ನೀರ್ ತರನೇ ಇರುತ್ತೆ. ಇಟ್ ಇಸ್ ಫ್ರಮ್ ಸೋಯಾ ಮಿಲ್ಕ್. ಟೋಫೋ. ಯಾ, ಫೋಟೋ ಉಲ್ಟಾ ಮಾಡಿದ್ರೆ ಅಲ್ಲ. ಹೇಳ್ದೆ. ನೆಕ್ಸ್ಟ್ ಟೋಫು ಸ್ಟರ್ ಫ್ರೈ ಅಂತ. ಸ್ಟರ್ ಇದು, ಫ್ರೈ ಅದು ಅಷ್ಟೇ. ಓಕೆ, ರೆಡಿ. ಅಷ್ಟೇ ತಾನೇ? ಏನಿದೆ ಇದರಲ್ಲಿ? ಟೋಫೋ ಸ್ಟರ್ ಫ್ರೈ. ಅದೇ ಸ್ಟರ್ ಫ್ರೈ. ಸ್ಟರ್ ಫ್ರೈ. ಸರಿ, ಇದು ರೆಸಿಪಿ ಮುಗಿಸೋದಕ್ಕೆ ಈ ಹೆಸರು ನಾನು ಬೈ ಹಾರ್ಟ್ ಮಾಡ್ಕೊಂಡಿರ್ತೀನಿ. ಟೋಫೋ ಸ್ಟರ್ ಫ್ರೈ ಮಾಡೋಕ್ಕೆ. ಸೊ ಪ್ಲೀಸ್ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡಿ. ಓಕೆ, ಇದಕ್ಕೆ ಟೋಫು, ಆನಿಯನ್, ಕಾರ್ನ್ಫ್ಲೋರ್, ಓಕೆ, ಉಪ್ಪು, ಓಕೆ, ಹಸಿಮೆಣಸಿನ್ಕಾಯಿ, ಓಕೆ, 3 ಥರ ಕ್ಯಾಪ್ಸಿಕಮ್, ರೆಡ್, ಗ್ರೀನ್, ಯೆಲ್ಲೋ, ಎಳ್ಳು, ಸೋಯಾ ಸಾಸ್, ಚಿಲ್ಲಿ ಸಾಸ್, ಶುಂಠಿ ಹಾಗೂ ಬೆಳ್ಳುಳ್ಳಿ. ಇದು ಗ್ರೀನ್ ಸಾಸ್. ಸರಿ, ಗ್ರೀನ್ ಚಿಲ್ಲಿ ಸಾಸ್ ಹಾಗೂ ಎಣ್ಣೆ. ನ್ಯಾಚುರಲಿ ಎಣ್ಣೆ ಬೇಕೇ ಬೇಕು. ಹೌದು. ಈಗ ಸಪೋಸಿಂಗ್ ಸೋಯಾ ಸಿಗ್ದಿದ್ದವರು, ಐ ಮೀನ್ ಇದು ಟೋಫೋ ಸಿಗ್ದಿದ್ದವರು, ಅವರು ಪನ್ನೀರು ಯೂಸ್ ಮಾಡ್ಕೋಬಹುದು. ಈ ಟೋಫೋ ಎಲ್ಲಿ ಸಿಗುತ್ತೆ? ಏನದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ನಮ್ಮ ಆಡಿಯನ್ಸ್ಗೆ? ಸೋಯಾ ಇದು ಸೋಯಾ ಮಿಲ್ಕಿಂದ ಮಾಡಿರೋದು ಟೋಫೋ. ಓಕೆ ಓಕೆ. ಈಗ ಪನ್ನೀರ್ನ ನಾವು ಹೇಗೆ ಹಾಲಿಂದ ಮಾಡ್ತೀವೋ, ಇದು ಸೋಯಾ ಮಿಲ್ಕಿಂದ ಮಾಡಿರೋದು. ಮತ್ತೆ ಏನಂದ್ರೆ ಇದ್ರೊಳಗೆ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಇದು ಏನಂದ್ರೆ ಚಪಾತಿ, ಹುಲ್ಕಾ, ಪೂರಿ ಇದ್ರ ಜೊತೆಗೆ ಬಳಕೆ ಮಾಡಬಹುದು. ಓಕೆ. ಸೊ ಒಂಥರ ಸೈಡ್ ಡಿಶ್, ಎಕ್ಸಾಕ್ಟ್ ಗ್ರೇವಿ ತರ ಇರುತ್ತಾ? ಮಾಡ್ತಾ ಗೊತ್ತಾಗತ್ತೆ. ಇರಿಪ. ಮೊದಲಿಗೆ ದೀಪ ಬೆಳಗಿಸೋಣ. ದೀಪವನ್ನು ಬೆಳಗಿಸಿ. ಹೌದು. ಸ್ವಲ್ಪ ಎಣ್ಣೆ. ಇನ್ನೊಂದು ಹೇಳಬೇಕು ಅಂದರೆ, ಈಗ ಟೋಫೋ ಇದೆಯಲ್ಲ, ಟೋಫೋ ಒಂದು ನಾನು ನಿಮಗೆ ಟಿಪ್ ಹೇಳಬೇಕು ಅಂತಂದರೆ, ಏನಾಗಿರುತ್ತೆ, ಸ್ವಲ್ಪ ನಾವು ಹಳೇದಾಗಿದ್ರೆ ಪನ್ನೀರು ಎಣ್ಣೆಗೆ ಹಾಕಿದ ತಕ್ಷಣ ಸ್ವಲ್ಪ ಬಿಟ್ಕೊಂಡ್ಬಿಡುತ್ತೆ. ಹೌದು. ಆವಾಗ ಏನು ಮಾಡಬೇಕು, ಈ ಥರ, ಇದು ಹಳೇದಾಗಿಲ್ಲ, ಇದು ಫ್ರೆಶ್ ನಿಮಗೆ ತೋರಿಸ್ತಾ ಇರೋದು. ಓಕೆ ಓಕೆ. ಸೊ ಇದಕ್ಕೆ 1 ಚಮಚ ಕಾರ್ನ್ಫ್ಲೋರ್. ಓಕೆ ಹಾಕೊಂಡು, ಓಕೆ, ನೋಡು, ಹಿಂಗೆ ಕಾರ್ನ್ಫ್ಲೋರ್ ಹಾಕೊಂಡು ಈ ಥರ ಸಾಲ್ಟ್ ಮಾಡ್ಕೋಬೇಕು. ಓಕೆ ಓಕೆ. ಮಾಡ್ಕೊಂಡಾಗ ಅದು ಮಿಕ್ಸ್ ಆಗುತ್ತೆ. ಓಕೆ. ಹಾಂ, ನಾವೀಗ ಪನ್ನೀರ್ ನಾವು ಹಾಗೆ ಹಾಕೋದ್ಕಿಂತ, ಪನ್ನೀರ್ ಅಥವಾ ಟೋಫು ಹಾಗೆ ಹಾಕೋದ್ಕಿಂತ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ರಿಯಲಿ? ಹೌದು. ನೋಡು, ಓಕೆ. ಈ ತರ ಅದು ಕೋಟಿಂಗ್ ಆಗಬೇಕು. ಕೋಟ್ ಆಯ್ತಲ್ಲ? ಹೌದು. ಕೋಟಿಂಗ್ ಆಗಬೇಕು. ಕೋಟಿಂಗ್ ಆದ್ಮೇಲೆ ಇದರೊಳಗೆ ಸ್ವಲ್ಪ ಬಣ್ಣ ಬರಲು ಶಾಲೋ ಫ್ರೈ ತರ ಅಷ್ಟೇ. ಮತ್ತೆ ಏನ್ ಗೊತ್ತಾ, ನಾನು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಲ್ಲ, ಈ ಶಾಲೋ ಫ್ರೈ ಮಾಡ್ತೀನಿ, ಅದ್ರೊಳಗೆ ಗ್ರೇವಿ ಮಾಡ್ತೀನಿ. ಓಕೆ, ಸೂಪರ್. ಆಲ್ ಇನ್ ಒನ್. ನೋಡು. ಹೌದು. ಶಬ್ದಕ್ಕೆ ಇಷ್ಟ ನನಗೆ ಅನ್ನತ್ತಲ್ಲ. ಹೌದು. ಈ ಮಂಚೂರೀಸ್ ನಂಗೆ ತುಂಬ ಇಷ್ಟ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಗೋಬಿ ತಿನ್ನೋದು ಬಿಟ್ಬಿಟ್ಟಿದ್ದೀನಿ ಆಚೆ ಕಡೆ. ಬಿಕಾಸ್ ಐ ಆಮ್ ವೆರಿ ಸ್ಕೇರ್ಡ್. ಅಲ್ದು ಹುಳುಗಳು ತುಂಬ ಇರುತ್ತೆ ಅಂತ. ಸೊ ನಾನು ಐ ಪ್ರಿಫರ್ ಇದು ಬೇಬಿ ಕಾರ್ನ್ ಮಂಚೂರಿ ಅಂತವಾರು ಸ್ವಲ್ಪ ವಾಸಿ. ಸೊ ಇದರಲ್ಲಿ ಮಂಚೂರಿ ಮಾಡ್ಬೋದು ಅಂದರೆ ನನಗೊಂದು ಗುಡ್ ನ್ಯೂಸ್ ಅದು. ಮತ್ತೆ ಇನ್ನೊಂದು ಏನು ಗೊತ್ತಾ, ಇದ್ರೊಳಗೆ ಟಿಕ್ಕಾಸ್ ಮಾಡ್ಕೋಬಹುದು. ಈಗ ಇದಾಗಿದೆ, ಟಿಕ್ಕಾಸು ಮಾಡ್ಬೋದು ಅಂತಂದ್ರಿಲ್ಲ? ಹೌದು. ಇದ್ರೊಳಗೆ ಪನ್ನೀರ್ ಟಿಕ್ಕಾಸ್ ಮಾಡ್ಬೋದು. ಸೂಪರ್, ತುಂಬಾ ಚೆನ್ನಾಗಾಗತ್ತೆ. ಈಗ ಪನ್ನೀರಲ್ಲೂ ಮಾಡ್ಬೋದು, ಟೋಫೋಲ್ಲೂ ಮಾಡ್ಬೋದು. ಟೋಫೋ ಟಿಕ್ಕಾಸ್. ಮತ್ತೆ ಇನ್ನೊಂದು ಹೇಳಬೇಕು ಅಂತಂದ್ರೆ, ಈ ಪನ್ನೀರ್ ಹಳೇದಾಗಿರುತ್ತಲ್ಲ, ಈಗ ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತೀವಿ, ಅದನ್ನ ತೆಗೆದು ಉಪಯೋಗಿಸ್ಬೇಕಂತಂದ್ರೆ ತುಂಬಾ ಗಟ್ಟಿ ಇರುತ್ತೆ. ಅವಾಗ ಏನ್ ಮಾಡ್ಬೇಕು ಗೊತ್ತಾ, ಮೊಸರು ಒಳಗೆ ಹಾಕಿ ನೆನ್ಸಿಟ್ಬಿಟ್ರೆ ತುಂಬಾ ಸಾಫ್ಟ್ನೆಸ್ ಬರುತ್ತೆ. ಬಟ್ ಅದು ಬ್ರೇಕ್ ಆಗಲ್ವಾ ಅವಾಗ? ಇಲ್ಲ, ಆಗಲ್ಲ. ಬಟ್ ಮೊಸರು ಸೋಕಾದ್ರೂ ಏನ್ ಟೇಸ್ಟ್ ಏನ್ ಚೇಂಜ್ ಆಗಲ್ಲ? ಚೇಂಜ್ ಆಗೋದಿಲ್ಲ, ಬಟ್ ಇನ್ನು ತುಂಬಾ ಚೆನ್ನಾಗಾಗತ್ತೆ. ಓ ಸೂಪರ್.
ಈಗ ನಾವು ಕರೆದಿಟ್ಕೊಂಡಿದ್ದೀವಿ. ಈಗ ಮೊದಲಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಓಕೆ, ಶುಂಠಿ. ಇದನ್ನ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲ್ಲ, ಇದಕ್ಕೆ ಹೆಚ್ಚೆ ಹಾಕಬೇಕು. ಸರಿ. ಈಗ ಕ್ಯಾಪ್ಸಿಕಮ್. ಯಾಕಮ್ಮ ಕಷ್ಟ ನೆನ್ಪಿಟ್ಕೊಡೋದು ಇಷ್ಟೆಲ್ಲ ಬರ್ಕೋತಾ ಇದಾರೆ, ಬದುಕೊಂಡ್ರು. ನನ್ನ ಕತೆ ಹೇಳಿ. ಈಗ ನಾನು ಈ ಎಪಿಸೋಡ್ ಎಲ್ಲ ರೆಕಾರ್ಡ್ ಮಾಡ್ಕೋಬೇಕು. ಓಕೆ, ಇದು ಹಸಿಮೆಣಸಿನ್ಕಾಯಿ. ಓಕೆ, ಮತ್ತೆ ಉಪ್ಪು ರುಚಿಗೆ. ಏನಕ್ಕೆ ಉಪ್ಪು ಹಾಕ್ತಾ ಇದೀನಿ ಹೇಳಿ ಇವಾಗ? ಈಗ ನಾ ಒಗ್ಗರಣೆ ತರ ಮಾಡ್ಕೋತಾ ಇದ್ದೀರಲ್ಲ? ಇಲ್ಲ ಅಲ್ವಾ, ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಸಾಫ್ಟ್ ಆಗ್ತದೆ. ಅಯ್ಯೋ ಕರೆಕ್ಟ್ ಹೇಳಿದ್ರಿ ನನಗೆ. ಹೌದು, ಸಿ ದಟ್ಸ್ ವಾಟ್ ಐ ಟೋಲ್ಡ್ ಯು. ನನ್ನ ಮೆಮರಿ ತುಂಬಾ ಸ್ಟ್ರಾಂಗು. ಓ ಅಲ್ಲ ಕಣೆ, ನೀನು ಇವಾಗ ಅಂತಿದ್ಯಾ ಹಿಂಗೆ ನನಗೆ ಮೆಮೊರಿ ಪವರ್ ಇಲ್ಲ ಅಂತ. ಮತ್ತೆ ಸ್ಕ್ರಿಪ್ಟ್ ಎಲ್ಲ ಕೊಡ್ತಾರೆ ನೀನು ಸೀರಿಯಲ್ಸ್ ಅಲ್ಲಿ, ಅವಾಗ ಏನ್ ಮಾಡ್ತೀಯ? ಒಂದು ದೊಡ್ಡ ದೊಡ್ಡ ಪೇಜೇ ಕೊಟ್ಟಿರ್ತಾರೆ, ಪುಟಗಳು ಕೊಟ್ಟಿರ್ತಾರೆ. ಅದೆಲ್ಲ ಅರ್ಧಂಬರ್ಧ ನಾವು ನಮ್ಮ ಇದಕ್ಕೆ ತಕ್ಕಂಗೆ ಹೇಳ್ಬಿಟ್ಟಿರ್ತೀವಿ. ಈಗ ಕ್ಯಾಪ್ಸಿಕಮ್ ಹಾಕೋಣ. ರೆಡ್ ಕ್ಯಾಪ್ಸಿಕಮ್. ಎಕ್ಸಾಕ್ಟ್ಲಿ, ರೆಡ್ ಕ್ಯಾಪ್ಸಿಕಮ್. ಗ್ರೀನ್ ಕ್ಯಾಪ್ಸಿಕಮ್ ಎಷ್ಟು ಕಲರ್ಫುಲ್ ಆಗಿದೆ. ಅಯ್ಯೋ. ಆಮೇಲೆ ಯೆಲ್ಲೋ ಕ್ಯಾಪ್ಸಿಕಮ್. ಯೆಲ್ಲೋ ಕ್ಯಾಪ್ಸಿಕಮ್ ನನಗಂತೂ ತೀರಾ ಹೊಸದು ಇದು. ಅಂಡ್ ಫ್ಲೇವರ್ಸ್ ರುಚಿ ಚೇಂಜ್ ಆಗಿರುತ್ತಾ ಒಂದಕ್ಕಿಂತ ಒಂದು ಡಿಫ್ರೆಂಟಾ? ಹೌದು, ಸ್ವಲ್ಪ ಟೇಸ್ಟ್ ಚೇಂಜ್ ಆಗಿರುತ್ತೆ. ಆಮೇಲೆ ನೋಡೋಕೆ ಕಲರ್ಫುಲ್ ಆಗಿರುತ್ತೆ. ಮತ್ತೆ ಏನು ಗೊತ್ತಾ, ಕ್ಯಾಪ್ಸಿಕಮ್ ಬರೀ ಸ್ವಲ್ಪ ಫ್ರೈ ಆಗಬೇಕು. ಓಕೆ ಓಕೆ. ತುಂಬಾ ಸಾಫ್ಟ್ ಆದ್ರೆ ಚೆನ್ನಾಗಿರಲ್ಲ ಟೇಸ್ಟ್. ಇದು ಸ್ವಲ್ಪ ಕ್ರಂಚಿ ಆಗಿರುತ್ತೆ. ಓಕೆ ಓಕೆ. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಬೆಲ್ ಪೆಪ್ಪರ್ಸ್ ಅಂತಾನೆ ಹೇಳ್ತಾರೆ. ಬೆಲ್ ಪೆಪ್ಪರ್ಸ್. ಎಕ್ಸಾಕ್ಟ್ಲಿ. ಇದು ಸ್ವಲ್ಪ ಕಾಶ್ಮೀರ್ ಕಡೆ ಸಿಗೋದು ಜಾಸ್ತಿ. ಹೌದಾ? ಅಂಡ್ ಟೇಸ್ಟ್ ಹೆಂಗಿರುತ್ತೆ? ಸ್ವೀಟಿಶ್, ಸ್ವಲ್ಪ ಸ್ವೀಟಿಶ್ ಬರುತ್ತೆ. ಮತ್ತೆ ಇದು ಸ್ಪೈಸಿ ಇರೋದಿಲ್ಲ. ಹಾ, ಓಕೆ. ಬೆಲ್ ಪೆಪ್ಪರ್, ಬೆಲ್ ಪೆಪ್ಪರ್, ಬೆಲ್ ಪೆಪ್ಪರ್. ಓಕೆ. ಆಮೇಲೆ ಸೋಯಾ ಸಾಸ್. ಹಾ, ಈ ಚೂರೆ ಚೂರೆ ಸ್ವಲ್ಪ ಚೈನೀಸ್ ಟೇಸ್ಟ್ ಬರುತ್ತೆ. ಹೌದು, ಚೂರೆ ಚೂರಿಲಿಕ್ಕೆ. ಇಟಾಲಿಯನ್ ಆಯ್ತು, ಚೈನೀಸ್ ಆಗ್ತಾ ಇದೆ, ಸೌತ್ ಇಂಡಿಯನ್ ಅಂತೂ ಆಗೇ ಆಗತ್ತೆ. ಇನ್ ಮೆಕ್ಸಿಕನ್ ಆಗ್ಬೇಕು. ಈಗ ಚಿಲ್ಲಿ ಸಾಸ್. ಇದಕ್ಕೆ 1 ಸ್ಪೂನ್ ಆಗಷ್ಟು ಚಿಲ್ಲಿ ಸಾಸ್ ಹಾಕೋಣ. ಓಕೆ. ಮತ್ತೆ ಬೇಕಾದವರು ಚಿಟಿಗೆ ಸಕ್ಕರೆ ಹಾಕೋಬಹುದು. ಓಕೆ. ಇಫ್ ಯು ವಾಂಟ್ ಸ್ಪೈಸಿ ಇದೇ ತರ ಇರಬೇಕು. ಯಾಕಂದ್ರೆ ಶುಂಠಿ ಆಮೇಲೆ ಬೆಳ್ಳುಳ್ಳಿ. ಹೌದು, ಬೆಳ್ಳುಳ್ಳಿ ಆಮೇಲೆ ಇದು ಚಿಲ್ಲಿ ಸಾಸ್ ಎಲ್ಲ ಸ್ವಲ್ಪ ಸ್ಪೈಸಿ. ಓಕೆ ಓಕೆ ಓಕೆ. ಈಗ ಓಕೆ, ನಾವು ಕರೆದಿಟ್ಟಿರುವಂತ ಟೋಫು ಸಿಕ್ಕಿಲ್ಲ ಅಂದ್ರೆ ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ. ನಾನು ಹೇಳ್ದಂಗೆ ಪನ್ನೀರು ಬಳಕೆ ಮಾಡ್ಕೋಬಹುದು. ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ತಾನೆ? ಅಯ್ಯೋ ರಾಮ. ಬಟ್ ಈಗ ಚಪಾತಿ ಜೊತೆಗೆ, ಪೂರಿ ಜೊತೆ, ನಾನ್ ಜೊತೆಗೆಲ್ಲ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬೇಕಾದವ್ರು ಟೊಮೆಟೊ ಸಾಸು ಹಾಕೋಬಹುದು. ಕಡೆಯಲ್ಲಿ ಎಳ್ಳು. ಓಕೆ, ಇದು ಎಳ್ಳು ಫ್ಲೇವರ್ ಕೊಡುತ್ತೆ ಇದು. ಓಕೆ, ಯೂಶಲಿ ನಾವು ಹಿಂಗೆ ಹಾಕಲ್ಲ ಎಳ್ಳು ಯಾವುದೇ ನಮ್ಮ ಡಿಶ್. ಹೌದು ಹೌದು ಹೌದು. ಬಟ್ ಇದು ತುಂಬಾ ಟೇಸ್ಟ್ ಕೊಡುತ್ತಿದೆ. ಈಗ ರೆಡಿ ಆಗಿದೆ. ಅಯ್ಯೋ, ಹಾಗೆ ಹೋಯ್ತಾ? ಮಾತಾಡ್ತಾ ಮಾತಾಡ್ತಾ ಒಂದೊಂದು ಖಾನಾ ರೆಡಿ ಮಾಡ್ಬಿಡ್ತಾರಪ್ಪ. ಎಕ್ಸಾಕ್ಟ್ಲಿ. ಸೊ ಹಂಗಾರೆ 1 ಸೆಕೆಂಡು, ಒಂದು ನಿಮಿಷ, ಅದನ್ನೆಲ್ಲ ಸರ್ವಿಂಗ್ ಬೌಲ್ಗೆ ಹಾಕಕ್ಕೆ ಮುಂಚೆ ಬೇಗ ಒಂದು ಬ್ರೇಕ್ ತೊಗೊಂಡು ಬಂದ್ಬಿಡಿ. ಸೊ ಮೈಯಾಸ್ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಶಾರ್ಟ್ ಬ್ರೇಕ್ ಬೇಗ. ವಿರಾಮದ ನಂತರ ಮೈಯಾಸ್ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ಸೂಪರ್ ಆಗಿರೋ ಡಿಶ್ ರೆಡಿ ಆಗಿದೆ. ಎಸ್ ಪ್ರತಿಮಾ ಅವರೇ, ನನಗೆ ಇನ್ನೊಂದು ಅನುಮಾನ. ಏನೇ ನಿನ್ ಕೆಟ್ಟ ಅನುಮಾನ? ಅಲ್ಲಮ್ಮ, ಅನುಮಾನ ಅನ್ನೋದು ಒಂಥರ ಸಾಲದ ಥರ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಒಂಥರ ಬಡ್ಡಿ ಥರ ಬೆಳೀತಾ ಇರತ್ತೆ ಅದು. ಸೊ ಅದಕ್ಕೆ ಅಲ್ಲಿಂದಲೇ ಲೆಕ್ಕಾಚುತ್ತ ಮಾಡಿಬಿಡ್ಬೇಕು. ಆಯ್ತಮ್ಮ, ಹೇಳು. ಯೂಶಲಿ ಯಾವುದೇ ಟೈಪ್ ಡಿಶ್ ಆಗಲಿ, ಕ್ಯೂಸಿನ್ ಡಿಶಸ್ ಆಗಿರಲಿ, ಟೊಮ್ಯಾಟೊ ಆ್ಯಂಡ್ ಈರುಳ್ಳಿ ಯೂಶಲಿ ಹಾಕ್ತಾರೆ, ಎಲ್ಲ ಕಡೆ ಬಳಸ್ತಾರೆ ಅಲ್ವಾ? ಸೊ ಇದಕ್ಕೆ ನೀವು ಈರುಳ್ಳಿ ಹಾಕಿದ್ರಿ, ಬಟ್ ಟೊಮ್ಯಾಟೊ ಹಾಕಲಿಲ್ಲ, ಯಾಕೆ ಅಂತ ಕೇಳ್ಬೋದಾ? ಯಾಕಂದ್ರೆ ಸೋಯಾ ಸಾಸ್ ಹಾಕಿದೀನಿ, ಅದರಲ್ಲೂ ಹುಳಿ ಅಂಶ ಇರುತ್ತೆ. ಓಕೆ ಓಕೆ. ಆಮೇಲೆ ಟೋಫುಲ್ಲೂ ಸ್ವಲ್ಪ ಹುಳಿ ಅಂಶ ಇರುತ್ತೆ. ಟೋಫು, ಯಾ. ಓಕೆ. ಈಗ ನಾನು ಅದನ್ನು ಟೊಮೆಟೊನೂ ಹಾಕ್ಬಿಟ್ರೆ ತೀರಾ ಹುಳಿ ಆಗುತ್ತೆ. ಸೊ ಅದಕ್ಕೋಸ್ಕರ ಹಾಕಿಲ್ಲ. ಸೂಪರ್. ಸರ್ವ್ ಮಾಡ್ಲಾ? ಪ್ಲೀಸ್, ಖಂಡಿತ. ಇದನ್ನೇನು ಗೊತ್ತಾ, ನಾವು ಮಂಚೂರಿ ಥರನೂ ತಿನ್ಕೊಂಡ್ಬಿಡ್ಬೋದು. ಓಕೆ. ಎಳ್ಳು ಟೋಫು ತಿಂದು, ಎಳ್ಳು ಹಾಕಿರೋ ಟೋಫು ತಿಂದು ಒಳ್ಳೆ ಮಾತಾಡಿ. ಓ, ಎಳ್ಳು ಬೆಲ್ಲ ತಿನ್ನು ಮಾತಾಡಿ ಅನ್ನೋ ಬದಲು ನೀನು ಇವಾಗ ಹಾಕೋದು. ಏನಂದರೆ ಬೆಲ್ ಪೆಪ್ಪರ್ಸ್ ಹಾಕೋದ್ರಿಂದ ಟೇಸ್ಟು ಎನ್ಹಾನ್ಸ್ ಆಗುತ್ತೆ, ಮತ್ತು ಲುಕ್ಕು ಅಷ್ಟೇ. ನೋಡು, ಬೆಲ್ ಪೆಪ್ಪರ್ಸ್ ಹಾಕೋದ್ರಿಂದ ಬಲ್ ಚೆನ್ನಾಗಾಗತ್ತೆ ರೀ. ಅದು ಸರಿ ಕಣಮ್ಮ. ಮತ್ತು ಇದಕ್ಕೇನು ಗೊತ್ತಾ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಬಾರ್ದು, ಅದು ಇಂಡಿಯನೈಸ್ಡ್ ಆಗೋಗ್ಬಿಡುತ್ತೆ. ಓಕೆ ಓಕೆ.
ಇವಾಗ ನಾನು ಇದಕ್ಕೆ ಅಲಂಕಾರ ಎಳ್ಳಲ್ಲಿ ಮಾಡಾಗಿದೆ ಆಗ್ಲೇ. ಓಕೆ ಓಕೆ ಮಾಡಲ್ಲ, ಇದಕ್ಕೆ ಹಾಡಕ್ಕಲ್ಲ. ಈಗ ಟೋಫು ಸ್ಟರ್ ಫ್ರೈ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳು. ಬಿಸಿ ಬಿಸಿಯಾದ ಟೋಫು ಸ್ಟರ್ ಫ್ರೈ Yeah. ರೆಡಿ ಆಗಿದೆ. ಟೇಸ್ಟ್ ಮಾಡ್ಬಿಡ್ತೀನಿ. ಇದೇ ತಿಂತೀನಿ ಫಸ್ಟು. ಆಯಿತು. ಆ್ಯಂಡ್ ಐ ವಾಂಟ್ ಟು ಟೇಸ್ಟ್ ದಟ್ ಯೆಲ್ಲೋ ಕ್ಯಾಪ್ಸಿಕಮ್. ಶ್ಯೂರ್. ಮಂಚೂರಿ Exactly, ವಾಸನೆ ಅದಕ್ಕೆ ಇದೆ, ಅರೋಮಾನೆ ಇದೆ. ನಿಧಾನ ತಿನ್ನೆ. ಹೇಗಿದೆ? ಅಮ್ಮ ಪ್ರತಿಮಾ ಅವರೇ, ನಿಮ್ಮ ಈ ಅಪ್ರತಿಮ ಪ್ರತಿಭೆಯನ್ನು ಇಷ್ಟು ವರ್ಷ ಎಲ್ಲಿಟ್ಟಿದ್ರಿ? ಚೌಕದಲ್ಲಿ ಗೂಡಲ್ಲಿ ಇಟ್ಟಿದ್ದೆ. ಈಗ ನಿಂಗೆ ತೆಕ್ಕೊಡ್ತಾ ಇದ್ದೀನಿ. ಸೀರಿಯಸ್ಲಿ, ಓ ಮೈ ಗಾಡ್, ಅಮೇಝಿಂಗ್ ಇದೆ. ವೀಕ್ಷಕರೇ, ವೆರಿ ಸಾರಿ, ಗಿನ್ಬಿಟ್ಟೆಲ್ಲ ಇವತ್ತಿಲ್ಲ. ಇದನ್ನು ತಿಂತ ಐ ಡೋಂಟ್ ನೋ, ನನಗೆ ಮಾತೇ ಹೊಡ್ತಲ್ಲ. ಇಷ್ಟೆಲ್ಲ ಟೇಸ್ಟ್ ನನ್ನ ರಿಯಾಕ್ಷನ್ ನೋಡಿದ್ಮೇಲೂ ನಿಮಗೆ ಮಾಡಬೇಕು ಅಂತ ಅನಿಸಿಲ್ಲ ಅಂದರೆ ನೀವು ವೇಸ್ಟು. ಸೊ ಪ್ಲೀಸ್ ಹೋಗಿ ಮಾಡಿ, ಟ್ರೈ ಮಾಡಿ. ನಾನು ನಿಮಗೆ ನಾಳೆ ಸಿಗ್ತೀನಿ. ಓಕೆ, ಪ್ಲೀಸ್ ಡೋಂಟ್ ವೇಸ್ಟ್ ಮೈ ಟೈಮ್. ಟಾಟಾ, ಬಾಯ್ ಬಾಯ್, ಸಿ ಯು.